ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾರಿ ಸಾರಿ ಸಾರಿ. ಹೇ, ಪರವಾಗಿಲ್ಲ ಶ್ರಾವಣಿ, ಇದರಲ್ಲಿ ಸಾರಿ ಕೇಳುವಂಥದ್ದೇನಿದೆ? ಇನ್ಫ್ಯಾಕ್ಟ್ ನಾನೇನ ನೋಡಲಿಲ್ಲ. ಸಾರಿ, ಆ್ಯಕ್ಚುಲಿ ನಾನು ನಿಂಗೆ ಕೇಳಬೇಕು. ಐ ಆಮ್ ರಿಯಲಿ ಸಾರಿ. ಇದೇನಿದು? ಏನಾಯ್ತು ಇವನಿಗೆ? ನರಿ ಕುರಿ ಮರಿ ಥರ ಕಾಣಿಸ್ತಿದೆ. ಯಾಕೆ ಶ್ರಾವಣಿ ಅದು ನೋಡ್ತಿದ್ಯಾ? ನನ್ನ ಮೇಲೆ ಕೋಪನಾ? ಇಲ್ಲ ಇಲ್ಲ, ತಪ್ಪು ಮಾಡಿದ್ದು ನಾನು, ಆದರೆ ನೀನು ಸಾರಿ ಕೇಳ್ತಿದ್ಯಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಹೋ, ಹಾಗ ಇವತ್ತು ನಾನು ತಪ್ಪು ಮಾಡಿಲ್ಲದೆ ಇರ್ಬೋದು, ಆದರೆ ಎಷ್ಟೊಂದು ಸಲ ನಾನು ನಿನ್ನ ಜೊತೆ ಸರಿಯಾಗಿ ನಡ್ಕೊಳ್ದೆ ನಿಂಗೆ ಹರ್ಟ್ ಮಾಡಿದ್ದೀನಿ, ಏನೇನೋ ಮಾತಾಡಿ ನಿಂಗೆ ಇರಿಟೇಟ್ ಮಾಡಿದ್ದೀನಿ. ನಾನು ಸಾರಿ ಕೇಳಬೇಕು. ಐ ಆಮ್ ರಿಯಲಿ ಸಾರಿ ಶ್ರಾವಣಿ. ಆವಾಗ ನಂಗೆ ಬುದ್ಧಿ ಇರಲಿಲ್ಲ ಶ್ರಾವಣಿ, ಆ್ಯಟಿಟ್ಯೂಡ್ ಜಾಸ್ತಿ ಇತ್ತು. ಇವಾಗ ನಾನು ಬದಲಾಗಿದ್ದೀನಿ ಅಂತ ಇವನೇ ಅನ್ಕೋತಾ ಇದ್ದಾನ? ಇವನು ನಿಜವಾಗ್ಲೂ ಬದಲಾಗಿದ್ದಾನ ಅಥವಾ ಬದಲಾಗಿರೋನ್ ಥರ ತೋರಿಸ್ಕೋತಾ ಇದ್ದಾನ? ಯಾಕೆ ಶ್ರಾವಣಿ, ನಮ್ಮಲ್ಲಿ ನಂಬಿಕೆ ಬರ್ತಿಲ್ವಾ? ನಾನು ಅಮ್ಮನ ಜೊತೆ ಜಗಳ ಮಾಡಿಕೊಂಡು ಕೋಪ ಮಾಡ್ಕೊಂಡು ಈ ಮನೆ ಬಿಟ್ಟೋದೆ. ಆವಾಗ ನಂಗೆ ರಿಯಲೈಸ್ ಆಯಿತು, ಈ ಮನೆಗಿರೋ ಗೌರವ ಎಂಥದ್ದು, ಈ ಮನೇಲಿರೋರೆಲ್ಲ ಎಷ್ಟು ಒಳ್ಳೆಯವರು ಅಂತ ನಂಗೆ ಮನಸ್ಸಿಗೆ ಗೊತ್ತಾಯಿತು. ಓ, ಎಲ್ಲ ಗೊತ್ತಾಯ್ತಾ? ಹ್ಞೂ, ಎಲ್ಲ ಗೊತ್ತಾಯಿತು. ಅಂದರೆ ಇವನು ಬದಲಾಗಿರ್ಬೋದು. ಇವ್ರ ಅಮ್ಮನ ಬುದ್ಧಿ ಏನಾದರೂ ಗೊತ್ತಾಗಿ ಅದಕ್ಕೆ ಜಗಳ ಮಾಡ್ಕೊಂಡು ಹೋಗಿದ್ನಾ? ಸರಿ ಬಿಡು, ನೀನು ನನ್ನ ನಂಬೋದಾದರೆ ನಂಬು, ಬಿಡೋದಾದರೆ ಬಿಡು. ಬಟ್ ನಿಜವಾಗ್ಲೂ ಹಾರ್ಟ್ಫುಲ್ಲಾಗಿ ಸಾರಿ ಕೇಳ್ತಿದ್ದೀನಿ. ರಿಯಲಿ ಸಾರಿ ಸಾರಿ ಸಾರಿ. ಆಯಿತು, ನಾನು ಕ್ಷಮಿಸಿದ್ದೀನಿ ನಿನ್ನ. ನಾನು ಹಳೆದನ್ನು ಯಾವುದೋ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಆದರೆ ಯಾರಿಂದನೋ ನನ್ನವ್ರಿಗೆ ತೊಂದರೆ ಆದರೆ ಅದನ್ನು ಮಾತ್ರ ಸಹಿಸ್ಕೊಳ್ಳಲ್ಲ. ನೋ ವರೀಸ್. ಈಗಲಾದರೂ ಬುದ್ಧಿ ಬಂತಲ್ಲ. ಹೌಬಾ, ಇವಾಗ ಸಮಾಧಾನ ಆಯಿತು. ಶ್ರಾವಣಿ, ಇನ್ನು ಮುಂದೆ ನಮ್ಮ ಮಧ್ಯ ನೋ ಜಿದ್ದಾಜಿದ್ದಿ, ಒಳ್ಳೆ ಫ್ರೆಂಡ್ಸ್ ಆಗಿರೋಣ. ಐ ಪ್ರಾಮಿಸ್ ಯು, ಇನ್ನು ಯಾವತ್ತೂ ನಾನು ಮುಂಚೆ ಥರ ನಡ್ಕೊಳ್ಳಲ್ಲ. ಫ್ರೆಂಡ್ಸ್. ಓಕೆ, ಹೇಳಿದ್ನಲ್ಲ ನನ್ನ ಮನಸ್ಸಲ್ಲಿ ಏನು ನಾನು ಇಟ್ಕೊಳ್ಳಲ್ಲ ಅಂತ. ಬದುಕಲು ಬಿಡಿ, ಇದೇ ನನ್ನ ಪಾಲಿಸಿ. ಶ್ರಾವಣಿ, ಈ ಮದನ್ ಕೈ ಮುಟ್ಟೋದಕ್ಕೆ ಯೋಚನೆ ಮಾಡ್ತಿದ್ಯಾ ಅಲ್ವಾ? ನೋಡ್ತಾ ಇರೋ, ಇನ್ನು ಸ್ವಲ್ಪ ದಿನ ಇದೇ ಕೈಯಿಂದ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ಈ ಮುಷ್ಟಿಲೇ ನಿನ್ನ ಹಿಡಿದಿಟ್ಕೋತೀನಿ. ನಿಮ್ಮಪ್ಪ ನನ್ನ ಕಾಲು ತೊಳೆದು ಕನ್ಯಾದಾನ ಮಾಡ್ತಾರೆ. ಅಲ್ಲಿವರೆಗೂ ಈ ಮಾಡಿ ಸಾರಿ ಮದನ್ ಬ್ಯಾಡ್ ಬಾಯ್ ಆಗಿರಲ್ಲ, ಗುಡ್ ಬಾಯ್ ಆಗಿರ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.